ತೋರಿಸಿದ್ದೀನಿ ಹಳೆ ಮೆಮೊರಿಗಳು. ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮ ಜೊತೆ ಬಂದಿದ್ದಾರಲ್ಲ ಮೇಡಮ್ ಅವ್ರದ್ದು ನೋಡಿ, ಇದಕ್ಕೆ ಜೀರಿಗೆ ಎಲ್ಲ ಹಾಕವ್ರೆ ನೋಡಿ, ಜೀರಿಗೆ ಎಲ್ಲ ಹಾಕಿ ಮಾಡೋದು. ಏನೋ ಒಂದು ಏನು ಸರ್ ಇದು? ಮೀನುಗರಿ ಮೀನು ಸಾರಲ್ಲ, ಯಾವುದು ವೆಜಿಟೇಬಲ್ಸ್ ಕರಿ ಕೊಟ್ಟವ್ರೆ. ಸಾಕು ಜೊತೆಗೆ ಕಾಫಿ ಕೊಟ್ಟವ್ರೆ. ವೆಜ್ ಕಾಫಿ ಮೆಮೊರಿಬಲ್ ಆಗಿರೋಂಥ ವೀಡಿಯೋಕ್ಕೆ ಅಂದರೆ ವ್ಲಾಗಿಗೆ ನಾನು ಇದನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆ ವೆಯ್ಟ್ ಮಾಡ್ತಾ ಇರಿ ಓಕೆನಾ. ಇದು ಕಾಫಿ ಕುಡ್ಕೊಂಡು ಪಕ್ಕದಲ್ಲಿ ಏನಿದೆ ಅದು ತಿನ್ಕೊಂಡು ಮತ್ತೆ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬಾಯ್ ಬಾಯ್. ಗೈಸ್, ನಿಮ್ಮ ಬ್ಯೂಟಿಫುಲ್ ಆದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಲ್ಲ. ಸೊ ಬನ್ನಿ, ತುಂಬ ಬಿಸಿಲು ಇದೆ, ಹೆವಿ ಬಿಸಿಲು ಅಂದರೆ ಬಿಸಿಲು. ಸೊ ಇದೇ ನಾನು ಕರ್ಕೊಂಡೋಗ್ಲಿ ಹೇಳ್ತೀನಿ ಅಂತ ಹೇಳಿದ ಪ್ಲೇಸ್ ಇದು ನನ್ನ ಶಾಲೆ. ಹೇಗಿದೆ ಅಲ್ಲ? ಸೊ ಬನ್ನಿ. ಇದೊಂದು ಈಗ ಸವಿ ನೆನಪು ಸಾವಿರ ನೆನಪು ಥರನೇ ಇದೆ. ಇಲ್ಲಿ ನಾನು ಓದಿದ ಸ್ಕೂಲ್ ಇದು, ಅಂದರೆ GMP ಸ್ಕೂಲ್ ಇದು, ಗೌರ್ಮೆಂಟ್ ಪ್ರಾಥಮಿಕ ಶಾಲೆ. ಸೊ ಇಲ್ಲಿ ನಾನು ಓದಿದ್ದು ಎಲ್ಲನೂ ನನ್ನ ಎಜುಕೇಷನ್ಸ್ ಏನಿದೆ ಅದು ಇಲ್ಲೇ ಆಗಿದ್ದು. ಸೊ ಸ್ಟಾರ್ಟಿಂಗ್ ಇಲ್ಲಿ 1ನೇ ಕ್ಲಾಸಿಂದ 1 to 7 ತನಕ ಇತ್ತು. ಸೊ ನಾನು ಓದುವಾಗ. ಸೊ ಇವಾಗ 1 to 8 ತನಕ ಮಾಡಿದ್ದಾರೆ ಈ ಸ್ಕೂಲ್ನ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ, ಮೆಮೊರಿಬಲ್ ಆಗಿದೆ. ನನಗೆ ಹಳೆ ನೆನಪುಗಳೆಲ್ಲ ಬರ್ತದೆ. ಇಲ್ಲಿ ನಾನು ಓದಿದ್ದು ಮತ್ತು ಆಟ ಆಡಿದ್ದು ಎಲ್ಲನೂ ಇವಾಗ ನೆನಪು ಬರ್ತಾನೇ ಇದೆ. ಸೊ ಇಲ್ಲಿ ನಮ್ಮ ಟೀಚರ್ಸ್ಗಳೆಲ್ಲ ನಿಲ್ತಾಯಿದ್ರು. ಸೊ ಈ ಪ್ಲೇಸಲ್ಲಿ ಜನಗಣಮನ ಆಯ್ತಾಯಿತ್ತು ನಮ್ಮ ಪ್ರೇಯರ್. ಸೊ ಇದೊಂದು ಪ್ಲೇಸ್ ಏನಿದೆ ನಾನೀಗ ತೋರಿಸ್ತಾ ಇರೋದು. ಇಲ್ಲಿ ನಾನು ಓದುವಾಗ ಇದು 3rd ಮತ್ತು 4th ಕ್ಲಾಸ್ ಆಗಿತ್ತು. ಮತ್ತು ಅಲ್ಲಿಂದ ನಾನು ಮುಂದೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಫುಡ್ ಪೌಡರ್ ಕೊಡ್ತಾಯಿದ್ರು. ಇವಾಗಲೂ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಸೊ ಅದನ್ನ ನಾವು ತಿನ್ಕೊಂಡು ಹಾಗೆ ಆಟಾಡ್ತಾ ಇದ್ವಿ. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ ಕ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಈ ಕಾರ್ನರ್ ಏನಿದೆ ಇದೆಲ್ಲ ಹೊಸದು ಗೈಸ್, ಇದೆಲ್ಲ ಹೊಸದಾಗಿದ್ದು. ಈಗ ಇಲ್ಲಿ ಲೈಬ್ರರಿ ಎಲ್ಲ ಇದೆ. ನಾನು ಓದುವಾಗ ಲೈಬ್ರರಿ ಏನು ಇರಲಿಲ್ಲ. ಸೊ ಇದೆಲ್ಲ ಹೊಸದಾಗಿ ಕಟ್ಟಿದ್ದಾರೆ. ಮತ್ತು ಅದಷ್ಟು ಗ್ರೌಂಡು ಫುಲ್ಲು ದೊಡ್ಡದಾಗಿತ್ತು. ಸೊ ಆ ಕಡೆಲ್ಲ ಇವಾಗ ಹೊಸದಾಗಿ ಏನು ಆಫೀಸ್ಗಳನ್ನ ಸ್ಕೂಲ್ಗಳನ್ನ ಏನೋ ಮಾಡಿದ್ದಾರೆ. ಸೊ ಇದು ಬಂದು ಈ ಕಡೆಗೆ ಹೋಗ್ತಾ ಇದ್ದರೆ ಈ ಕಡೆಗೆ ಕಾಣ್ತಾ ಇದೆಯಲ್ಲ, ಅದು ಬಂದು 6th 4th 5th ಅದರಲ್ಲಿ ನೋಡಿ ನಮಗೀಗ ABC ಅಂತ ಹೇಳ್ಬಿಟ್ಟು ಇರುತ್ತಲ್ಲ, ಆ ಥರ ಎಲ್ಲ ಇರ್ತಾಯಿತ್ತು. ವಿಭಾಗಗಳು ಅಂತ ಏನು ಹೇಳ್ತೀವಿ ಅದು A ವಿಭಾಗ, C ವಿಭಾಗ, B ವಿಭಾಗ ಅಂತ ಹೇಳ್ತೀವಲ್ಲ. ಸೊ ಆ ಥರ ಕ್ಲಾಸ್ಗಳಿಗೆ ಇರ್ತಾಯಿತ್ತು. ಹಿಂದೆ ಪ್ರಾಮಾಣಿಕತೆಯ ಶ್ರಮವಿರಲಿ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಸೂಪರ್ ಆಗಿದೆ. ನನ್ನ ಸ್ಕೂಲ್ ಡೇಸ್ ಮತ್ತು ಸ್ಕೂಲಿನ ದಿನಗಳನ್ನ ಎಲ್ಲ ಇವಾಗ ಗೈಸ್, ಈ ಶಾಲೆಯಲ್ಲಿ ಓದಿದ ಒಂದು ಫ್ರೆಂಡನ್ನ ನಾನು ಹೇಳ್ತೀನಿ. ಅವ್ರ ಹೆಸರು ಪುಷ್ಪ ಅಂತ ಹೇಳಿ. ಅವ್ರು ಇವಾಗ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕೊಡಗಿನಲ್ಲೇ ಇದ್ದಾರೆ. ಸೊ ಅವ್ರು ಈಗಲೂ ನನ್ನ ಜೊತೆಗೆ ಟಚ್ಚಲ್ಲಿದ್ದಾರೆ. ಸೊ ಅವ್ರನ್ನ ಮಾತ್ರ ನನಗೆ ನೆನಪಿದೆ. ಇನ್ನು ಬಾಕಿ ಎಲ್ಲ ಫ್ರೆಂಡ್ಸ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಇವಾಗ ಅವ್ರು ಎಲ್ಲೆಲ್ಲಿದ್ದಾರೋ, ಏನು ವರ್ಕ್ ಮಾಡ್ತಾ ಇದ್ದಾರೋ ಯಾವುದು ನನಗೀಗ ಗೊತ್ತಿಲ್ಲ, ನೆನಪು ಇಲ್ಲ, ಟಚ್ಚಲ್ಲೂ ಇಲ್ಲ. 2 ವರ್ಷ ಬಿಟ್ಟು ನಾನು ಕೊಡಗಿಗೆ ಬಂದಿದ್ದಕ್ಕೆ ನನಗೆ ಸಾರ್ಥಕ ಆಯಿತು ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಈ ವಿಡಿಯೋ ಹಿಡಿಬೇಕು ಅಂತ ಎಷ್ಟೋ ಸಲ ನನ್ನ ಯೋಚನೆಗಳು ನನಗೆ ನೆನಪು ಬರ್ತಾನೇ ಇತ್ತು. ಸೊ ನನ್ನ ಚಾನಲಲ್ಲಿ ನಾನು ಓದಿದ ಸ್ಕೂಲ್ಗಳಾಗಲಿ ಕಾಲೇಜ್ಗಳಾಗಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದು ಇವತ್ತು ನನಗೆ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ.
ನನ್ನ ಸ್ಕೂಲಿನ ಅಂದರೆ ಸ್ಕೂಲ್ ಟೈಮಲ್ಲಿ ನಾನೇನು ಓದಿದ್ದೀನಿ ಅದ್ರದ್ದು ವೀಡಿಯೋ ನಿಮಗೆ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ. ಹಳೆ ಮೆಮೊರಿಗಳು, ಸ್ಕೂಲಲ್ಲಿ ಇರುವಾಗ ಆಟ ಆಡಿದ್ದು ಅದೆಲ್ಲ ನೆನಪಾಗ್ತಾಯಿದೆ. ಬಟ್ ಮುಂಚೆ ಇದ್ದಾಗೆ ಇಲ್ಲ ಇದು ಸ್ಕೂಲ್, ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಎಲ್ಲನೂ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆದ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಹೀಗೆ ನಾನು ಮನೆಗೆ ಹೊರಟೆ. ತುಂಬ ಬಿಸಿಲಿದೆ, ಹೆವಿ ಬಿಸಿಲು ಅಂದರೆ ಬಿಸಿಲು. ಸೊ ಹಾಗೆ ನೀವೆಲ್ಲಾದರೂ ಈ ಥರ ಸ್ಕೂಲಲ್ಲಿ ಓದಿದ್ದು ಮೆಮೊರಿಗಳೆಲ್ಲ ನನ್ನ ವೀಡಿಯೋ ನೋಡಿ ನಿಮಗೆ ಬಂತು ಅಂತ ಹೇಳಿದ್ರೆ ಯೋಚನೆ ಬಂತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಓಕೆ, ನನ್ನ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.